ನಡೆಯುವಂತಹ ಈ ನಿನ್ನ ರಥೋತ್ಸವಕ್ಕೆ ನಾರದರು ಈ ಭೂಲೋಕಕ್ಕೆ ಅವತರಿಸಿ ಬಂದು ನೋಡುತ್ತಿರಲಾಗಿ ನಮ್ಮ ಗುರುಬಸವರಾಜೇಂದ್ರನು ನಾರದರ ಕುರಿತು ಹೀಗೆಂದು ಹೇಳುತ್ತಾರೆ. ಈ ನಾರದರೇ, ಹರ ಮುನಿದರು ಗುರು ಕಾಯುವನು, ಗುರು ಮುನಿದರೆ ಮತ್ತಾರು ಕಾಯುವನು. ಈಗ ಗುರುವಿನ ಸ್ವರೂಪವು ನಾನಲ್ಲವೇ? ಎನ್ನಯ ಗುರುವಿನ ಮಹಿಮೆಯನ್ನು ಭಕ್ತಾದಿಗಳು ಯಾವ ಪ್ರಕಾರವಾಗಿ ವಿಜೃಂಭಣೆಯಿಂದ ನೆರವೇರಿಸುತ್ತಾರೆಂದರೆ, ಸೂರ್ಯನ ಸುತನ ಅಗ್ರಜನ ವಾಹನನ ಹೆಂಡತಿಯು ಹಡೆದಿದ್ದಾಳೆ. ಭಕ್ತಾದಿಗಳು ನನಗೆ ಗಿಣ್ಣದ ನೈವೇದ್ಯವನ್ನು ಕೊಡುತ್ತಾರೆ. ಹೇಗೂ ಕೈಲಾಸದಿಂದ ಭೂಲೋಕಕ್ಕೆ ನೀ ಇಳಿದು ಬಂದಿರುವೆ, ಎನ್ನೊಡನೆ ಗಿಣ್ಣದ ನೈವೇದ್ಯವನ್ನು ಸ್ವೀಕರಿಸಬಾರದೆ. ಹೀಗೆನ್ನಲು ನಾರದರಿಗೆ ಈ ವಾಕ್ಯವು ಅರ್ಥವಾಗದಿರಲು ಗುರುಬಸವರಾಜನ ಕುರಿತು ಬೇಡಲು ಗುರುಬಸವರಾಜರೇ ಈ ವಾಕ್ಯವನ್ನು ಬಿಡಿಸೆನಲು ಸೂರ್ಯನ ಸುತ ಯಮಧರ್ಮರಾಜ, ಯಮಧರ್ಮರಾಜನ ವಾಹನ ಕೋಣ, ಕೋಣನ ಇನ್ನೊಂದು ಹೆಸರು ಅಗ್ರಜ, ಕೋಣನ ಹೆಂಡತಿಯು ಎಮ್ಮೆ, ಎಮ್ಮೆ ಕರು ಹಾಕಿರುವುದು ಭಿನ್ನಕ್ಕೆ ಹೋಗೋಣ ಬಾಯನನ್ನು.